ಲೋಭ ಕ್ರೋಧ ಇರಬಾರ್ದು. ಮೋಹ, ಅತಿಯಾದ ಮೋಹ, ಭಯಂಕರ ಪ್ರೀತಿ ಮಾಡೋದು, ಮಕ್ಕಳನ್ನ ಪ್ರೀತಿ ಮಾಡು, ಹೆಂಡರನ್ನ ಪ್ರೀತಿ ಮಾಡು, ಏನೋ ಮಾಡ್ತೀವಿ, ಕಡಿಕ ಆ ಮೋಹವೇ ಅವರನ್ನು ಸುತ್ತುವರಿತದೆ. ಮದ, ಸೊಕ್ಕು, ಎಂಥ ಮದ, ಯೌವನ ಮದ, ಸಿರಿವಂತಿಕೆ ಮದ, ಅಧಿಕಾರದ ಮದ, ಏನು ಒಂದು ಎರಡು ಇಂಥ ಮದಗಳಿಂದನೇ ನಾವು ವಾಸ ಆಗ್ತೀವಿ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅಷ್ಟೇ ಉಪಯೋಗ ಮಾಡ್ಕೋಬೇಕು. ಬೇಕು ಅಂತ ಬಿಡಬಾರ್ದು ಅಂತಲ್ಲ, ಬೇಕು. ನಾವು ಗೃಹಸ್ಥರಿಗೆ ಎಲ್ಲವೂ ಬೇಕು, ಎಲ್ಲವೂ ಒಂದು ಹಿತಮಿತದಲ್ಲಿ ಇರಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವುಗಳು ಹಿತಮಿತದಿಂದ ಇರಬೇಕು. ಅಂದರೆ ಮಾತ್ರ ನಮ್ಮ ಭಾವನೆ ಚೆನ್ನಾಗಾಗ್ತದೆ. ಇರ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ಬದುಕು ಅದು ಅಡ್ಡಗಾಡಿ ಮ್ಯಾಗ ದೀಪ ಇಟ್ಟಂಗೆ ಆಗ್ತದೆ. ಯಾವಾಗ ಆಗ್ತದೆ ಗೊತ್ತಿಲ್ಲ. ಅಂತಹ ಆ ರೀತಿಯಲ್ಲಿ ಇರುವಾಗ ಮಧುಕೈಟಭರು ಉಪಟಳವನ್ನು ತಾಳಲಾರದೆ ವಿಷ್ಣು ಯುದ್ಧಕ್ಕೆ ಹೋಗ್ತಾನ. ಎಷ್ಟು ವರ್ಷ? 1000 ವರ್ಷ ಯುದ್ಧ ಮಾಡ್ತಾನೆ ರೀ ಅವ್ರ ಜೊತೆ. ಸಾವಿರಾರು ವರ್ಷ ಯುದ್ಧವನ್ನು ಮಾಡ್ತಾನ. ಬಿಕ್ಕಿ ಬಿಡ್ತೈತಿ, ಏನು ಮಾಡ್ಬೇಕು ಇವರಿಗೆ ಅಂತ ತಿಳ್ಕೊಂಡ್ಕೆ. ಇಂತು ಗದೆ ಯುದ್ಧದಲ್ಲಿ ಮೈ ಮಹಾವರು ಸಂತು ಸಹಸ್ರಾಗ್ಯ ಗಜಗಳ ನಂದು ಬಿಟ್ಟರು ಕೊಂಡರೈ ಮೂವರು ಕೃಪಾಣವನು ನಿಂತರೆದುರಿಗೆ ಹಲಗೆಗಳ ನಾಲೆಂತು ಹೇಳಲಿ ಬಲರೆಂದನು ತನಗೆ ನಗೆದು ಒಯ್ದರು ಕೋಪದುರುಗಯಲಿ ಆಡುತ್ತಿದ್ದವು ಕಡುಗ ಎಡಬಲ ಮೂಡುತಿಯ ಕೋಲ್ಮಂಚಿನಂದದಿ ಜಾಡಿಸಿಯ ಬೆಳಗಿದವು ಬಿದಿರಿದವು ಖಡ್ಗಧಾರೆಯಲಿ ಮೂಡಿಯವು ಕೆಂಗಿಡಿಯ ಕಾರ್ಬಗೆ ಕೂಡಿ ಹೊಳೆದವು ಖಡ್ಗಗಾತದಿ ಕೋಡಿ ಹರಿತಲಿರ್ದುದೈ ಸೋಣಿತನು ಕೇಳಂದ. ಈ ಯುದ್ಧದ ವರ್ಣನೆ ಚಿದಾನಂದ ಉತ್ತರ ಮಾಡಿದ್ದು ನೋಡಿದ್ರೆ ಅಕ್ಷೋಹಿಣಿ ಸೈನ್ಯಗಳು ಅಂತ ಬರ್ತಾವೆ ಮಹಾಭಾರತದಾಗ್ರಿ. ಭಯಂಕರ ಬಂದುವಪ್ಪ ಅಂತ ಈ ಭೂಮಿ ಮ್ಯಾಗ ಭೂಮಿ ತಡ್ಕೊಳಂಗಲ್ಲ ಅಷ್ಟು ಸೈನ್ಯ. ಅಂತಹ ಸೈನ್ಯವನ್ನೆಲ್ಲ ಛಿದ್ರ ಮಾಡ್ತಾರ. ರಕ್ತ ನದಿ ಕೆಳಲ್ಲಿ ಹಂಗೆ ಹರಿತದ ಹಂಗೆ ಹರಿತಿತ್ತಂತ್ರಿ. ಆ ರಕ್ಕಸರ ಆ ಸೈನ್ಯ ಮಧುಕೈಟಭ ಸೈನ್ಯದ ರಕ್ತ ನದಿ ಹರಿದ ಹಂಗೆ ಹರಿತಾ ಇತ್ತು. ಎಲ್ಲಿ ಬೇಕಲ್ಲೇ ಎಲುಬುಗಳು ಹಿಮಾಲಯ ಪರ್ವತದ ಹಂಗೆ ಬಿದ್ದಿದ್ದು. ಈ ಮಾನವ ಜನ್ಮದ್ದು ಒಂದು ಕತೆ ಬರ್ತದೆ ರೀ. ನಾವು ಇಲ್ಲಿಗೆ ಮನುಷ್ಯ ಆಗ್ಬೇಕಾದ್ರೆ ಎಲ್ಲ ಆಗಿ ಹುಟ್ಟಿವ್ರಿ. ಹೆಂಡ್ಯಾನ ಹುಳ ಆಗಿ, ಪಶು ಪಕ್ಷಿ ಕ್ರಿಮಿ ಕೀಟಕ ಏನದಾವ ಕಣ್ಣಿಗೆ ಕಾಣೋ ಅದಾವಲ್ಲ 21 ಲಕ್ಷ ಜೀವಿಗಳು, ಅವನ್ನೆಲ್ಲ ಆಗಿ ಹುಟ್ಟಿ ಕಡೀಕ ಮಾನವನಾಗಿ ಹುಟ್ಟಿವಂತ ಒಬ್ಬರು ದಾರ್ಶನಿಕರು ಹೇಳ್ತಾರ. ಒಂದು ವೇಳೆ 21 ಲಕ್ಷ ಜೀವ ತಳೆದು ಬಂದೈತಲ್ಲಿ ಮನುಷ್ಯನ ದೇಹ, ಈ ದೇಹದ ಎಲುಬು ಹಂಗ ಸಂಗ್ರಹ ಮಾಡಿ ಒಂದೊಂದು ಇಟ್ಟಿದ್ರೆ ಹಿಮಾಲಯಕ್ಕಿಂತ ಎತ್ತರ ಆಗ್ತಿತ್ತು ಅಂತ ನೋಡ್ರಿ. ನಮ್ಮ ಎಲುಬುಗಳು ಹಿಮಾಲಯ ಪರ್ವತಕ್ಕಿಂತ ಎತ್ತರ ಆಗ್ತಿತ್ತಂತ. ಅಂಥ ಎಲುಬುಗಳ ರಾಶಿ ಬಿದ್ದೈತಿ. ಮೇದಿನಿ ಮೆದುಳು ತಲೆ ಹೊಡೆದ ಮೆದುಳು ಬಿದ್ದಿಂದನ ಮೇದಿನಿ ಅಂತ ಆಯಿತು. ಇದಕ್ಕೆ ಭೂಮಿಗೆ ಒಂದು ಮೇದಿನಿ ಅಂತ ಹೆಸರದಾಗಿ. ಮೇದಿನಿ ಮೆದುಳಿನಿಂದ ಆದದ್ದೇ ಮೇದಿನಿ. ರಕ್ಕಸರ ಮೆದುಳಿನಿಂದ ಈ ಭೂಮಿ ಹುಟ್ಟೈತೆ. ಅದಕ್ಕೆ ಒಂದೊಂದು ಥರ ಐತ್ರಿ. ಎಲ್ಲಿ ಬೇಕಲ್ಲೇ ಒಂದೇ ಥರ ಮಣ್ಣಿಲ್ಲ. ಗುಡ್ಡ, ಕೆಂಪು ಮಣ್ಣ, ಕರ್ಲ ಹಂಗದಾವಲ್ಲ, ಎಲ್ಲ ಥರ ಅದಾವ. ಇಂಥ ಈ ರೀತಿಯಾಗಿ ಸಾವಿರಾರು ವರ್ಷಗಳವರೆಗೆ ವಿಷ್ಣು ಪರಮಾತ್ಮ ಅವರ ಜೊತೆ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡಿದಾಗ ಇಬ್ಬರಿಗೂ ನೀಗಂಗಿಲ್ಲ. ಅವಾಗ ಹೇಳ್ತಾನೆ, ಮನೆಯಲ್ಲುಣಿಸಿ ತಪ್ಪಿಸಿ ಚಿನ್ಮಯಾತ್ಮಕ ಕೈಟವನ ಮಧುಕನಲು ತಲೆ ಬಹುಮುಷ್ಟಿ ಯುದ್ಧ ಬಲ ಗಮನದಲ್ಲಿ ನನಗೆ ಹೊಗಳಲು ಬಾರದಯ್ಯ. ಆಗನ ಚಮತ್ಕೃತಿ ಲಂಘನವ ನಾನಿನಗೆ ಏನು ಹೇಳುವುದು ಕಾದಿಯ ರಾಗದೇಶರದಿ. ಏನು ಪಾಯದೈ ಕೊಲಿವೆನಿವರನು ಏನು ಗತಿ ಎಂದೆನುತ ವಿಷ್ಣುವು ತಾನು ನುಡಿದನು ನಗುತ್ತಲ ಮಧುಕೈಟವಾದ್ಧರಿಗೆ. ಏನಿರಯ್ಯ ಬಹು ದಣಿದರಯ್ಯ ನೀವು, ನಾನು ಮೆಚ್ಚಿದೆ ನಿಮ್ಮ ಶೌರ್ಯಕ್ಕೆ. ಏನು ಬೇಕಾಗಿಯುವುದು ಬೇಡಿರಿ ಇವೆ ನರವೆಂದ. ಎಷ್ಟು ಮಾಡಿದ್ರು ಎಷ್ಟು ಹೊಡೆದ್ರೂ ಅವರೇನು ಹಠಾಪ್ ಆಗಿದ್ದಿಲ್ರಿ. ಏನು ಹೆಂಗೆ ಮಾಡಿ ಯಾವ ಉಪಾಯದಿಂದ ಇವರನ್ನು ಕೊಲ್ಲಬೇಕು ನಾನು ಅಂತ ತಿಳ್ಕೊಂಕೇರಿ ವಿಷ್ಣು ಪರಮಾತ್ಮ ಹೇಳ್ತಾನ, ಭಲೆ
ಎಂಥ ಸೂರನ್ನ ನಾನು ನೋಡಿದ್ದಲ್ಲ. ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಕಾದಾಡಿದಿರಂತಂದಾಗ ನೀವು ಮಹಾನ್ ಸೂರರು. ನಿಮ್ಮ ಶೌರ್ಯಕ್ಕೆ, ನಿಮ್ಮ ಸಾಹಸಕ್ಕೆ ನಾವು ಮೆಚ್ಚಿನಿ. ಏನು ಹೊರಬೇಕು ಕೇಳು ಅಂತ ಹೇಗಿದ್ದು ಹೇಳ್ತಾನೆ. ಒಂದಿಟ್ಟು ಏನಾರ ಆಸೆ ಹೆಚ್ಚಾರ ಹಿಂದಕ್ಕೆ ಕಳಿಸ್ಬೇಕಂತ ಮಾಡಿದ ವಿಷ್ಣು ಪರಮಾತ್ಮ. ಏನು ಹೊರಬೇಕು ಕೇಳ್ರಿ ಅಂತ ವಿಷ್ಣು ಪರಮಾತ್ಮ ಕೇಳಿದಾಗ ಅವ ಹೇಳ್ತಾನ, ನಕ್ಕರ ಮಧುಕೈಟವರು ಎಲ್ಲೋ ಕಕ್ಕಸದ ನಾವೀರ್ವರೆಮ್ಮಯ ದಕ್ಕಡಿಯ ನೀನಾಂತಸೆ ನಿನಗಾವು ಮೆಚ್ಚಿದೆವು ಚೊಕ್ಕಟೋರ ಪೇಡು ನಿಮಿಷಕ್ಕೆ ಎಂದನೆ ಕೊಟ್ಟಿರಾಯನು ತಕ್ಕರದೆ ಕೈಯಿಕ್ಕಿದ ನಾಸುದಾಸ್ತ್ರನಾಸ್ತ್ರಕ್ಕೆ. ಅವರು ಭಾಳ ಮಿಂಡ್ರಿಗಳು. ನಿನ್ನಂತರ ರಗಡ ಮಂದಿ ನೋಡಿ, ನಾನು ಇಡೀ ದೇವಾನ ದೇವತೆಗಳನ್ನ ಸಿಂಹಾಸನದಿಂದ ಕೆಳಗಿಳಿಸಿಕೆ ಬಿಟ್ಟಿವಿ. ನೀನೇನು ನನಗೇನು ವರ ಕೊಡ್ತೀಯೋ, ನೀನೇ ಏನು ಬೇಕು ಕೇಳೋ ವರ ಅಂದರು. ಇದೇ ಬೇಕಾಗಿತ್ತು. ವಿಷ್ಣು ಬಹಳ ಬೆರಿಕಿರಿ ವಿಷ್ಣು ಪರಮಾತ್ಮ. ನೀ ಏನು ನನಗೆ ವರ ಕೊಡ್ತಿದ್ದಿ, ನಾವೇ ನಿಮಗೆ ವರ ಕೊಡ್ತೀವಿ. ವಿಷ್ಣು ಪರಮಾತ್ಮ ಏನು ವರ ಬೇಕು ಕೇಳು ಅಂತ ತಿಳ್ಕೊಂಡು ಮಧುಕೈಟವರು ಕೇಳ್ತಾರ. ಇಲ್ಲಿ ಒಂದು ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕಾಗ್ತದ. ಇವತ್ತಿಗೂ ಆ ರೀತಿ ಮಾತಿಗೆ ಬೆಳೆದಾಗ ಮಾತು ಕೊಟ್ಟಪ್ಪ ಅಂತ ಅವು ಆಗ್ತಾವ್ರಿ ಗಮಕ್ಕನ. ಅದಕ್ಕೆ ಮಾತಿನಲ್ಲಿ ಬಹಳ ನಿಗಾ ಇರಬೇಕು, ಮಾತಿನಲ್ಲಿ ಹಿತ ಇರಬೇಕು, ಮಾತಿನಲ್ಲಿ ಹಿಡಿತ ಇರಬೇಕು ಅಂತ ಹೇಳ್ತಾರೆ ಶರಣರು. ಅಶ್ವಿನಿ ದೇವತೆಗಳಂತದ ರೀ. ಅಶ್ವಿನಿ ದೇವತೆಗಳು ಬೆಳಗ್ಗೆ ಸಂಜೆ ಸೂರ್ಯ ಅಸ್ತದ 48 ನಿಮಿಷ ಸಂಚಾರ ಮಾಡ್ತಾ ಲೋಕದ ಜನರಿಗೆ ಆಶೀರ್ವಾದ ಮಾಡ್ತಾ ಇರ್ತಾರಂತೆ. ಯಾರು? ಅಶ್ವಿನಿ ದೇವತೆಗಳು. ಅವಾಗ ನೀವು ಮನ್ಯಾಗ ಜಗಳಾಡೋದು, ಹೊಡೆದಾಡೋದು, ಬೇಯ್ದು ಮಾಡಿದ್ರಪ್ಪ ಅವೇ ಆಗ್ತಾವ್ರಿ. ಅವ್ರು ಏನಂತಾರೆ, ಅವ್ರದ್ದು ಕೆಲಸ ಏನಿಲ್ರಿ, ಎಲ್ಲರಿಗೂ ಅಸ್ತು 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 ಅಂತ ಹೊಂಟಿರ್ತಾರಂತ್ರಿ ಅವರು. ನೀವು ಮನ್ಯಾಗೆ ಏನೇನು ಶೆಟಿಮಾನಿ ಬರಲಿ ಅಂತ ಅಸ್ತು ಅಂದ್ಬಿಡ್ತಾನೆ, ಶೆಟಿಮಾನಿ ಬಂದ್ಬಿಡ್ತಾನೆ. ಅದಕ್ಕೆ ಸೂರ್ಯ ಉದಯದಲ್ಲಿ ಸ್ವಲ್ಪ ಚೆನ್ನಾಗಿರ್ರಿ, ಚಂದನ ಮಾತಾಡ್ರಿ ಅಂತ ಹಿರಿಯರು ಹೇಳ್ತಿದ್ರು. ಇದಕ್ಕೆ ರೀ ಚಲೋ ಅಲ್ಲಿ ಭಾಳ ಶಣೆ ಆಯ್ತಪ್ಪ ನೀ ಅಂದ್ಬಿಡ್ರು ಅಸ್ತು ಅಂತಾರ ಶಣೆ ಆಗಿಬಿಡ್ತಾನೆ ರೀ ಅವ. ನಿಮ್ಮ ಕಷ್ಟ ಎಲ್ಲ ದೂರ ಆದವು ಅಂದ್ರೆ ಅಸ್ತು ಅಂತಾರ ಶಣೆ ಕಷ್ಟ ದೂರ ಆಗ್ತಾವ. ಸಿರಿವಂತಿಕೆ ಬರಲಿ ನಮ್ಗೆ ಅಂತಂದ್ರೆ ಅಸ್ತು ಅಂತಾರ, ನಮ್ಗೆ ಸಿರಿವಂತಿಕೆ ಬರ್ತೈತಿ. ನನ್ನೆಲ್ಲ ರೋಗಗಳು ಹೋಗಲಿ ಅಂದಾಗ ಅಸ್ತು ಅಂತಾರ, ನಮ್ಮೆಲ್ಲ ರೋಗಾದಿಗಳು ಹೋಗ್ತಾವ. ಅಶ್ವಿನಿ ದೇವತೆಗಳು ಒಂದು ವರ ಇದೆ ಭೂಮಿಗೆ. ಆಗ ಇವರು ಸ್ವಕ್ಕಿಲಿಂದ ನೀಯೇನು ಹೊರ ಕೊಡ್ತೀಯೋ, ನಾನೇ ಹೊರ ಕೊಡ್ತೀನಿ ಅಂತ ಹೇಳಿದಾಗ, ಹರಿಯಲಿ ನಿಮ್ಮಯ ತಲ ಎಂದರಿಗೆ ಮಾಡುತ್ತ ಕಳರ ಶಿರಗಳ ತರಿದನಾಗಳ ಚಕ್ರದಲ್ಲಿ ಶತಸಂಖ್ಯೆ ಚೂರಾಗೆ ಹರಣ ಬಳಿದ ಕಳರ ಕಾಣುತ್ತ ಹರಿಯ ಸ್ತುತಿ ಮಾಡಿದರು ಕಮಲಜ ಪರಮಚಾಂಬವಿ ತ್ರಾಯಿ ಎಂದ. ಇದೇ ಬೇಕಾಗಿತ್ತು ಯಪ್ಪ ನಮಗ ಅಂತ ಕುಣಿಕೆ ಸುದರ್ಶನ ಚಕ್ರ ತಗೊಂಡು ಬಿಟ್ಟ ಮಧುಕೈಟವರು ಶಿರ 2 ತುಂಡಾಗಿ ಬಿದ್ದು. ಯಾಕಂದ್ರೆ ಹೊರ ಕೊಟ್ರಲ್ಲಿ ಇವರು ಏನು ಬೇಕು ಕೊಡ್ತೀವಿ ಅಂದ್ರು ನನಗೆ ನೀವೇ ಬೇಕಂತ ಹೇಳಿದ್ರು. ಅವರು ನಿನ್ನ ಶಿರನ ಬೇಕಂತ ಹೇಳ್ದ, ಶಿರ ಕತ್ತಿಸಿ ಹೋಗೋದು ಬಿಟ್ರು. ಶಿವ ಸಾಂಬ ಜೈ ನಮ ಪಾರ್ವತಿ ಶಿವಹರ ರಮಾದೇವ ರಾಜರಾಜೇಶ್ವರಿ ಮಾತಾ ಕೀ. ಹರುಷದಿಂದ ದೇವನ ದೇವತೆಗಳು ಸ್ತುತಿ ಮಾಡ್ತಾರೆ. ತ್ರಾಯಿ ಸರ್ವೇಶ್ವರಿ ಗುರಾಯೇ, ತ್ರಾಯಿ ಸರ್ವ ಶರೀರಾಣೇ, ತ್ರಾಯಿ ಸರ್ವಾತ್ಮಾಯೇ, ಸರ್ವಭೂತದ ಮನಾಯೇ, ತ್ರಾಯಿ ಆನಂದಾಯೇ ಶಿವಾಯೇ, ತ್ರಾಯಿ ನಿರ್ಗುಣ ನಿರ್ವಿಕಾರೆ, ತ್ರಾಯಿ ಜ್ವಾಲ ಮಾಲಿನಿಯೇ, ತ್ರಾಯಿ ಎಂದ ಕಮಲಭವ. ತಪ್ತ ಕಾಂಚನ ಭೂಷಣಿಯಮ ತಪ್ತ ಕಾಂಚನ ವರ್ಣೆ, ಕೇವಲ ತಪ್ತ ಸೌಂದರ್ಯ ತಪ್ತ ಕಡ್ಗೆ ತಪ್ತ ಮಹಾಶೌರ್ಯ, ತಪ್ತ ಮಾರಣೆ ತಪ್ತ ಭೀಷಣೆ ತಪ್ತ ನಯನೆ ತಪ್ತ ದೋಷ್ಟ್ರೆ, ತಪ್ತಾಂಬರೆ ತ್ರಾಯಿ ಎಂದೇ ಕಮಲಭವ. ತ್ರಾಯಿ ಎಂದರು ಅಮರಗಣ, ತ್ರಾಯಿ ಎಂದರು ಅಮರಗಣ. ಆಯ್ತು ನಿನಗಸುರರಿಗೆ ಯುದ್ಧವು 5,000 ವರ್ಷಗಳು, ಅಸುರರಿಗೆ ಅಳಿವು ನಿನ್ನ ಸುದರ್ಶನಾಸ್ತ್ರದಲ್ಲಿ. ಆಯ್ತು ಎನಗೆಯು ಹರುಷ ಪಾವನ, ಆಯ್ತು ಬ್ರಹ್ಮಾಂಡ ಉಳಿವು ನಿನ್ನಿಂದಾಯ್ತು, ಶಿವನನು ಕಾಣೆ ನಾನೆಂತೆಂದನ ಭುಜ. ನಿನ್ನ ದಿಶೆಯಿಂದ ನಿನ್ನ ಸುದರ್ಶನ ಚಕ್ರದಿಂದ ದುಷ್ಟ ಸಂಹಾರವಾಯಿತು. ಬ್ರಹ್ಮಾಂಡಕ್ಕೆ ಈ ಭೂಲೋಕಕ್ಕೆ ಎಲ್ಲ ಕಲ್ಯಾಣವಾಯಿತು ಅಂತ ಕುಣಿಕೇರಿ ದೇವನ ದೇವತೆಗಳು ಅವನನ್ನು ಸ್ಮರಣೆ ಮಾಡ್ತಾರೆ. ಇದು ಒಂದು ಭಾಗದಲ್ಲಿ ಮಧುಕೈಟವರ ಸಂಹಾರ ಆಯಿತು.
ಮುಂದೆ ಕೆಲ ದಿನ ಹೀಗೇ ನಡೀತಾ ಇರಬೇಕಾದ್ರೆ ತಮ್ಮ ವೈವಸ್ವತ